ಸುಖವಾಗಿ ಬಾಳಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಪ್ರೇಮಣ್ಣ ಈ ನಮ್ಮ ಹೋಬಳಿ ಹೆಸರನ್ನ ನಮ್ಮ ರಾಜ್ಯ ಮಟ್ಟಕ್ಕೆ ಕೊಂಡೊಯ್ದು ಈ ಕಲಾವಿದರಾಗಿ ನಮ್ಮ ಶ್ರವಣಬೆಳಗೊಳ ಸೊಗಡನ್ನ ರಾಷ್ಟ್ರ ಮಟ್ಟದಲ್ಲಿ ಕೊಂಡಾಡಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಎಲ್ಲ ನಮ್ಮ ಅಭಿಮಾನಿಗಳ ಪರವಾಗಿ ಕಲಾವಿದರ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಮಾತಾಡಿ ಶಂಕರಣ್ಣ, ನೀವೇನು ಹೇಳ್ತಾರೆ? ನಮ್ಮ ಕಲಾ ಪ್ರೇಮಿ ರಂಗಭೂಮಿಯ ದಿಗ್ಗಜ, ಈಗಾಗಲೇ ನಾಡಿನಾದ್ಯಂತ ಭೀಮನ ಪಾತ್ರದಲ್ಲಿ ತನ್ನದೇ ಆದ ಶೈಲಿಯಲ್ಲಿ ಛಾಪು ಮೂಡಿಸಿ ನಾಡಿನುದ್ದಕ್ಕೂ ಹೆಸರ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಪ್ರೇಮಣ್ಣನ ಬಾಳಿನಲ್ಲಿ ಸುಖ, ಸಂತೋಷ, ನೆಮ್ಮದಿ ಯಾವಾಗಲೂ ಸದಾ ತುಂಬಿರಲಿ, ಹಸನ್ಮುಖಿ ಆಗಿರಲಿ, ನಗನಗ್ತಾ ಇರಲಿ ಪ್ರೇಮಣ್ಣ ಅಂತ ನಾವೆಲ್ಲರೂ ಕೆಂಪೇಗೌಡ ಸಾಂಸ್ಕೃತಿಕ ಕಲಾ ಸಂಘದ ವತಿಯಿಂದ ನಾವೆಲ್ಲರೂ ಕೂಡ ಶುಭ ಹಾರೈಸ್ತಾ ಇದ್ದೀವಿ. ಆಮೇಲೆ ಪ್ರೇಮಣ್ಣ ಕೇಕ್ ನಿಮ್ಮ ಹಬ್ಬಂಗೆ ತಂದಿರೋದಲ್ಲ, ಅಂದ್ಬಿಟ್ಟು ನನಗೆ ಹಬ್ಬಂಗೆ ಎಲ್ಲರೂ ಈಗ ಶಂಕರಣ್ಣ ಇನ್ನೊಂದು ಬನ್ನಿಲಿ. ರವಣ್ಣರ ಅಣ್ಣ 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 ರವಣ್ಣ ರವಣ್ಣ ಕಟ್ ಮಾಡ್ಬಿಟ್ಟು ಇನ್ನೊಂದು ವಿಡಿಯೋನ ಅದೆಲ್ಲ ಬರೋಣ ಇಲ್ಲ ಇನ್ನೊಂದು ಮಾತಾಡೋಣ. ತಾಲೂಕಿನ ಹಾಗೂ ನಮ್ಮ ಶ್ರವಣಬೆಳಗೊಳ ಹೋಬಳಿಯ ಎಲ್ಲ ಜನಪ್ರತಿನಿಧಿಗಳಲ್ಲಿ ಒಂದು ಮನವಿ ಏನಂದರೆ, ನಮ್ಮ ಶ್ರವಣಬೆಳಗೊಳದಲ್ಲಿ ಐತಿಹಾಸಿಕವಾಗಿ ಈ ನಾಡನ್ನು ಕಂಡಂಥ ಅತ್ಯಂತ ಅಪ್ರತಿಮ ವೀರ ಮತ್ತು ಬೆಂಗಳೂರಿನ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನು ನಿರ್ಮಿಸಬೇಕು ಅಂತೇಳಿ ಎಲ್ಲರೂ ಕೂಡ ಸಂಕಲ್ಪ ಮಾಡಿದ್ದೇವೆ. ಈ ಸಂಕಲ್ಪಕ್ಕೆ ತಕ್ಕನಾಗಿ ನಮ್ಮ ತಾಲೂಕಿನ ಹೋಬಳಿಯ ಎಲ್ಲ ಜಾತಿಯ ಜನಾಂಗದ ಮುಖಂಡರುಗಳು ಅಥವಾ ಆ ಕೆಂಪೇಗೌಡ ಅಭಿಮಾನಿಗಳು ಪ್ರತಿಯೊಬ್ಬರೂ ಸಹ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಬಂದು ಈ ಒಂದು ಪ್ರತಿಮೆ ನಿಲ್ಲಿಸೋದಕ್ಕೆ, ಪ್ರತಿಮೆಯನ್ನು ಮಾಡೋದಕ್ಕೆ ಒಂದು ಸಹಕಾರ ನೀಡಬೇಕು. ಅದು ಅಲ್ಲದೆ ಯಾಕೆ ಈಗ ನಾವು ನಾಡಪ್ರಭು ಕೆಂಪೇಗೌಡರನ್ನೇ ಅವರ ಪ್ರತಿಮೆ ನಿಲ್ಲಿಸ್ತಾ ಇದ್ದೀವಿ ಆಯಾ ಜಾಗದಲ್ಲಿ, ಆಯಾ ಕಟ್ಟಿನ ಜಾಗದಲ್ಲಿ ಅಥವಾ ಇದರಲ್ಲಿದೆ, ಆ ನಾಡಪ್ರಭು ಕೆಂಪೇಗೌಡರ ಆದರ್ಶದಲ್ಲಿ ನಾವು ನಡೆಯಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಆ ಪ್ರತಿಮೆ ನಿಲ್ಲಿಸೋದು. ಯಾವುದೇ ರೀತಿ ಬೇರೆ ಉದ್ದೇಶದಿಂದ ಅಲ್ಲ. ದಯವಿಟ್ಟು ಅವರ ಆದರ್ಶಗಳನ್ನು ನಾವು ಪಾಲಿಸಿದರೆ ನಮ್ಮ ದೇಶ, ನಮ್ಮ ನಾಡು, ನಮ್ಮ ಊರು, ನಮ್ಮ ಹಳ್ಳಿಗಳನ್ನು ಬಲಪಡಿಸ್ಬೋದು. ಅವ್ರ ಥರ ನಾವು ನಗರವನ್ನು ನಿರ್ಮಾಣ ಮಾಡ್ಬೋದು, ನಮ್ಮ ಜನಕ್ಕೆ ಮೆಸೇಜ್ ಕೊಡ್ಬೋದು. ನಮ್ಮ ನಗರವನ್ನು ಯಾವ ರೀತಿ ಕಟ್ಟಿದ್ರು ಬೆಂಗಳೂರು, ಹಾಗೆ ನಾವು ವಾಸವಂತ ನಗರಗಳಲ್ಲಿ ಅವರ ಒಂದು ಉದ್ದೇಶದ ಮೇರೆಗೆ ಅವರನ್ನು ನಾವು ಅವ್ರು ಹಿಂಬಾಲಿಸೋ ಮೇರೆಗೆ ಮತ್ತು ಅವರನ್ನು ಅನುಕರಿಸೋ ಮೇರೆಗೆ ಆ ಕೆಂಪೇಗೌಡರ ಪುತ್ಥಳಿ ನಿರ್ಮಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ಇದರಲ್ಲಿ ಸಹಕರಿಸಿ ಮತ್ತು ಇದ್ರ ಬಗ್ಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಮತ್ತು ಇದಕ್ಕೆ ತಕ್ಕಂತೆ ಎಲ್ಲರೂ ಕೂಡ ಬೆಂಬಲ ನೀಡಿ ಸಹಾಯಧನವನ್ನು ನೀಡಬೇಕು. ಮತ್ತು ಇದಕ್ಕೆ ಯಾವ ರೀತಿ ಮಾಡಬೇಕು ಅಂತ ಬೇಕಾದ್ರೆ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಹಾಗಾಗಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಕೂಡ ಹಾಗೂ ತಾಲೂಕಿನ ಹೋಬಳಿ ಎಲ್ಲ ಮುಖಂಡರಿಗೂ ಕೂಡ ಈ ಮಾತನ್ನು ತಿಳಿಸಿ ಎಲ್ಲರಿಗೂ ಸಹಕರಿಸಬೇಕು ಅಂತ ಹೇಳಿ ನಮ್ಮ ವಿನಂತಿ ಮಾಡ್ತೇವೆ. ಶ್ರವಣಬೆಳಗೊಳದ ಸಮಸ್ತ ನಾಗರಿಕ ಬಂಧುಗಳಲ್ಲಿ ನನ್ನ ಸವಿನಯ ಪ್ರಾರ್ಥನೆ, ಈ ಕೆಂಪೇಗೌಡ ವೃತ್ತದಲ್ಲಿ ಆದಷ್ಟು ತುರ್ತಾಗಿ ಎಲ್ಲ ಸಂಘ ಸಂಸ್ಥೆಗಳಿಂದ ಹಾಗೂ ಎಲ್ಲ ಜಾತಿ ಜನಾಂಗದ ಒಂದು ಸಹಯೋಗದೊಂದಿಗೆ ಈ ಸರ್ಕಲಲ್ಲಿ ಮುಂದಿನ ದಿನದಲ್ಲಿ ಅತಿ ತುರ್ತಾಗಿ ನಾಡಪ್ರಭು ಕೆಂಪೇಗೌಡರ ಪುತ್ಥಳಿಯನ್ನು ಅನಾವರಣ ಮಾಡಬೇಕು ಅಂತ ತಮ್ಮಲ್ಲಿ ನನ್ನ ಕೈ ಮುಗಿದು ಮನವಿ ಮಾಡ್ಕೊತಾ ಇದ್ದೀನಿ. ಅತಿ ಜರೂರಾಗಿ ಈ ಸರ್ಕಲಲ್ಲಿ ನಮ್ಮ ನಾಡಪ್ರಭು ಕೆಂಪೇಗೌಡರ ಪುತ್ಥಳಿಯನ್ನು ಅನಾವರಣ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಬಂಧುಗಳು ನಮಗೆ ಸಹಕಾರ ಮಾಡಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ. ನಾಡಪ್ರಭು ಕೆಂಪೇಗೌಡರ ಪುತ್ಥಳಿ ಮಾಡಬೇಕು ಅಂತ ಶ್ರವಣಬೆಳಗೊಳದ ಎಲ್ಲ ಸರ್ವ ಜನಾಂಗದ ಎಲ್ಲ ಮುಖಂಡರು ಒಂದು ಅಭಿಪ್ರಾಯ ಇದೆ. ಹಾಗಾಗಿ ದಯವಿಟ್ಟು ಎಲ್ಲ ಜಾತಿ ಜನಾಂಗದವರು ಪಕ್ಷ ಭೇದ ಇಲ್ಲದೆ ಈ ಒಂದು ನಾಡಪ್ರಭು ಕೆಂಪೇಗೌಡರ ಪುತ್ಥಳಿನ ಇದೇ ಒಂದು ಸರ್ಕಲ್ನಲ್ಲಿ ಎಲ್ಲರೂ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯ ಕೇಳಿ ಬಂದಿದೆ. ದಯವಿಟ್ಟು ಈ ಒಂದು ಕೆಂಪೇಗೌಡರ ಪುತ್ಥಳಿಯನ್ನು ಮಾಡೋದಕ್ಕೆ ತಾವೆಲ್ಲರೂ ಯಾವ ಜಾತಿ ಭೇದ ಇಲ್ಲದೆ ಎಲ್ಲರೂ ಸಹಕಾರ ನೀಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯ ಮನವಿ. ದಯವಿಟ್ಟು ಎಲ್ಲರೂ ಸಹಕರಿಸ್ತೀರಿ ಅಂತ ನಮ್ಮ ಭಾವನೆ.
ದಯವಿಟ್ಟು ಮುಂದಿನ ದಿನಗಳಲ್ಲಿ ಕೆಂಪೇಗೌಡರ ಪುತ್ಥಳಿನ ಈ ಒಂದು ಸರ್ಕಲ್ನಲ್ಲಿ ಅನಾವರಣ ಮಾಡೋಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕು ಅಂತ ಮತ್ತೊಮ್ಮೆ ಕೈ ಮುಗಿದು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಚಪ್ಪಾಳೆ.